ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದು ಹಿಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೆ ನಿಮಗೆ. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಅದಕ್ಕೆ. ಹಾಗಾಗಿ ನೋಡಿ ಅದ್ರದ್ದು ಇವತ್ತು ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಹಾಗೆ ಈ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಎಡಗಡೆಗೆ. ಆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ. ತುಂಬ ಜನ ನೋಡಿದ್ದಾರೆ ಅದನ್ನು, ತುಂಬ ಒಳ್ಳೆ ಕಮೆಂಟ್ ಕೂಡ ಬಂದಿದೆ. ಹಾಗಾಗಿ ನೋಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದರದ್ದು ಇದು ನೆಕ್ಸ್ಟು ಅದ್ರ ಕಟಿಂಗ್ ವಿಡಿಯೋ, ಹಾಗೆ ಸ್ಟಿಚಿಂಗ್ ವಿಡಿಯೋ. ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇವಾಗ ಮೊದಲಿಗೆ ನಾನು ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಕಟ್ ಮಾಡ್ಕೊಂಡಿಲ್ಲ ನೋಡಿ, ಇಲ್ಲಿ ಕಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೊಂಡಿಲ್ಲ. ಈ ಟಕ್ಸ್ ಹಿಡಿದ ನಂತರ ನಾನು ಸ್ನೇಹಿತರೆ ನೋಡಿ, ಈ ಡಾಟ್ ಹಿಡಿದ ನಂತರ ನಾನು ಕಟ್ ಮಾಡ್ಕೊತೀನಿ. ಮೊದಲಿಗೆ ನೋಡಿ ಈ ಡಾಟನ್ನು ಎರಡೂ ಸೇರಿಸಿ ಹಿಡಿತಾ ಇದ್ದೀನಿ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿಂದ ಇದು ಡಾಟ್ ಇದು ಕಂಟಿನ್ಯೂ ಆಗುತ್ತೆ. ನಾವು ನಂತರ ಈ ಡಾಟ್ ಹಿಡಿದ ನಂತರ ಇದನ್ನ ಕಟ್ ಮಾಡ್ಕೊಳ್ಳೋಣ ಸೆಂಟ್ರಿಗೆ. ಸ್ನೇಹಿತರೆ ನೋಡಿ, ನಾನು ಇವಾಗ ಈ ಡಾಟನ್ನು ಹಿಡಿದಿದ್ದೀನಿ. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಡಾಟ್ ಹಿಡಿಯೋದ್ರಿಂದ ಸ್ನೇಹಿತರೆ ಎರಡು ಈಕ್ವಲ್ ಆಗಿ ಒಂದೇ ಕಡೆಗೆ ನಮಗೆ ಈ ಡಾಟ್ ಪಾಯಿಂಟ್ ಬರುತ್ತೆ. ಹಾಗಾಗಿ ಈ ರೀತಿ ಹಿಡಿಯೋದು ಬೆಟರು. ಎರಡು ಸೇಮ್ ಸ್ನೇಹಿತರೆ ನೋಡಿ, ಕಟ್ ಮಾಡ್ಕೊಂಡ್ರೆ ಆ ರೀತಿನೇ ಹಿಡಿಬೋದು, ಈ ರೀತಿ ಹಿಡಿಬೋದು. ಸ್ನೇಹಿತರೆ ನೋಡಿ, ಇವಾಗ ಮೇನ್ ಡಾಟನ್ನು ಹಿಡಿತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು 32 ಸೈಜು ಮೆಜರ್ಮೆಂಟ್ ಇದೆ, ಚೆಸ್ಟ್ ಮೆಜರ್ಮೆಂಟ್ ಇದೆ. ಲೆಂತ್ ಬಂದು 12.5 ಇದೆ ಸ್ನೇಹಿತರೆ. ಇದು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನೋಡಿ ಸ್ನೇಹಿತರೆ, ನೋಡದೇ ಇದ್ದವರು ನೋಡಿ. ಹಾಗೆ ಈಗ ಮೇಲ್ಗಡೆ ಡಾಟನ್ನು ಹಿಡಿತಾ ಇದ್ದೀನಿ. ಸ್ನೇಹಿತರೆ ನೋಡಿ, ನಾವು ಡಾಟನ್ನು ಹಿಡಿದಿದ್ದೀವಿ, ಬಟ್ ಇದನ್ನು ಹಿಡಿದಿಲ್ಲ ಸ್ನೇಹಿತರೆ ನೋಡಿ. ಈ ಪಾಯಿಂಟಿನ ಡಾಟ್, ಸೈಡ್ ಡಾಟನ್ನು ಹಿಡಿದಿಲ್ಲ. ಏನಕ್ಕೆ ಹಿಡಿದಿಲ್ಲ ಅಂದರೆ ಲಾಸ್ಟಿಗೆ ಹಿಡಿತೀನಿ ಸ್ನೇಹಿತರೆ ನೋಡಿ. ನಾವೆಲ್ಲ ಬೆಲ್ಟ್ ಅಟ್ಯಾಚ್ ಮಾಡಿದ್ಮೇಲೆ ಬ್ಯಾಕಿಗೆ ಫ್ರಂಟಿಗೆ ಎಷ್ಟು ಬರುತ್ತೋ ನೋಡ್ಕೊಳ್ಳೋಣ, ಅಷ್ಟನ್ನು ನಾವು ಡಾಟ್ ಹಿಡಿಯೋಣ. ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಫ್ರಂಟು ಬ್ಯಾಕು. ಹಾಗಾಗಿ ನೋಡಿ, ಹೆಚ್ಚುವರಿ ಬಂದರೆ ಇದನ್ನು ಹೆಚ್ಚುವರಿ ಡಾಟನ್ನು ಹಿಡಿಬೇಕಾಗುತ್ತೆ. ಹಾಗಾಗಿ ಇದನ್ನು ಲಾಸ್ಟಿಗೆ ಹಿಡಿತೀನಿ ಸ್ನೇಹಿತರೆ ನೋಡಿ. ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇವಾಗ ನೋಡಿ ಸ್ನೇಹಿತರೆ, ಇದಕ್ಕೆ ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇದು ಕ್ರಾಸ್ ಬೆಲ್ಟ್ ಇದೆ, ಎರಡು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ನೋಡಿ ಈ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡೋಣ. ಸ್ನೇಹಿತರೆ ಬಟ್ಟೆ ಜಾಸ್ತಿ ಇದ್ರೆ 2 ಫೋಲ್ಡ್ ಮಾಡಿ ನೀವು. ಸ್ನೇಹಿತರೆ ನೋಡಿ, ಇವಾಗ ಈ ರೀತಿ ಅಪೋಸಿಟ್ ಅಲ್ಲಿ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ. ಇದನ್ನ ಎರಡು ಕ್ರಾಸ್ ಬೆಲ್ಟ್ ಅನ್ನು ನಾವು ಅಪೋಸಿಟ್ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೆ ಇನ್ನೊಂದು ಒಳಗಡೆ ಏನು ಬಟ್ಟೆ ಹಾಕಿರ್ತೀವಲ್ಲ, ಅದಕ್ಕೆ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಈ ಥರ ನಾವು ಅಟ್ಯಾಚ್ ಮಾಡ್ಕೊಂಡ ನಂತರ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ನೇಹಿತರೆ ಈ ಥರ ಗೀರ್ಕೊಳ್ಳಿ. ಇಲ್ಲ ಅಂದರೆ ನೀವು ಒಂದು ಸ್ಟಿಚ್ ಬಿಟ್ಕೊಂಬಿಡಿ ಸ್ನೇಹಿತರೆ, ಹಿಂಗೆ ರೌಂಡಲ್ಲಿ. ನಾನು ಸ್ಟಿಚ್ ಬಿಟ್ಕೊಂತ ಇಲ್ಲ, ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ. ಬೆಲ್ಟ್ ಅಳತಿ ಬಿಟ್ಟು ಉಳಿದನ್ನು ಕಟ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಯಾರಿಗಾದರೂ ಸ್ಕೂಲ್ ಯೂನಿಫಾರ್ಮ್ದು ಕಟಿಂಗ್ ವಿಡಿಯೋಸ್ ಬೇಕಂದರೆ ದಯವಿಟ್ಟು ನಮ್ದು ಇನ್ನೊಂದು ಚಾನಲ್ ಇದೆ ಸ್ನೇಹಿತರೆ, ಶಿವಾನಂದ ಟೈಲರ್ ಅಂತೇಳಿ. ಅದರಲ್ಲಿ ಜೆಂಟ್ಸ್ ಮಾತ್ರ ಹಾಕ್ತೀನಿ. ಹಾಗೆ ಯೂನಿಫಾರ್ಮ್ದು ತುಂಬ ವಿಡಿಯೋಸ್ ಇದೆ ಸ್ನೇಹಿತರೆ. ತುಂಬ ಅಂದರೆ ಒಂದು 100 ವಿಡಿಯೋಸ್ ಇದೆ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅದರಲ್ಲಿ ಸಿಕ್ಕಾಪಟ್ಟೆ ವಿಡಿಯೋಸ್ ಹಾಕಿದ್ದೀನಿ. ದಯವಿಟ್ಟು ಯಾರು ಯೂನಿಫಾರ್ಮ್ ಹೊಲಿಬೇಕು ಅಂತ ಇದ್ದರೆ ಅದರಲ್ಲಿ ನೋಡಿ. ಜೆಂಟ್ಸ್ದು, ಲೇಡೀಸ್ದು ಎಲ್ಲದೂ ಯೂನಿಫಾರ್ಮ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ ಇದೆ. ಹಾಗೆ ಪ್ಯಾಂಟು ಶರ್ಟು ಕಟಿಂಗ್ ಕೂಡ ಇದೆ, ಶಿವಾನಂದ ಟೈಲರ್ ಅಂತೇಳಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನನ್ನ ವಿಡಿಯೋಸ್ ಬರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲ ಅಂದರೆ ನೋಡಿ ಸ್ನೇಹಿತರೆ, ಯೂನಿಫಾರ್ಮ್ ಕಟಿಂಗ್ ಅಂತ ಹೊಡೆದ್ರೆ ಸಾಕು, ನನ್ನ ವಿಡಿಯೋಸ್ ಎಲ್ಲ ಬರುತ್ತೆ ನಿಮಗೆ. ಸ್ನೇಹಿತರೆ ನೋಡಿ, ನಾನು ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಅಪೋಸಿಟಲ್ಲಿ ನಾವು ಇಟ್ಕೊಂಡ್ರೆ ಈ ರೀತಿ ಬರಬೇಕು. ನಾವು ಇವಾಗ ನೋಡಿ ಫ್ರಂಟ್ ಪಾರ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, ಅದಕ್ಕೆ ಇದನ್ನು ಅಟ್ಯಾಚ್ ಮಾಡೋಣ ನೋಡಿ. ಸ್ನೇಹಿತರೆ, ಇದು ಬೆಲ್ಟನ್ನು ಕೂಡ 2 ರೀತಿ ಅಟ್ಯಾಚ್ ಮಾಡ್ಬೋದು. ನಾವು
ಈ ಬಟ್ಟೆ ಕೂಳೆ ಕಾಣಲಿದ್ದಂಗೆ ಒಂದು ಅಟ್ಯಾಚ್ ಮಾಡ್ಬೋದು. ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ ಸ್ನೇಹಿತರೆ. ನೀವು ಆ ರೀತಿ ಬೇಕಂದರೆ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಅದ್ರದ್ದು ಆ ರೀತಿ ಅದರದ್ದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು. ಸ್ನೇಹಿತರೆ ನೋಡಿ, ಈ ಡಾಟ್ ಇದೆಯಲ್ಲ ಸ್ನೇಹಿತರೆ, ಈ ಡಾಟ್ ಅನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿ. ಇಲ್ಲ ಅಂದ್ರೆ ನೋಡಿ ಅದು ಇಲ್ಲಿ ಹಿಡ್ದಂಗೆ ಆಗುತ್ತೆ, ಹಾಗಾಗಿ ಆ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಸ್ನೇಹಿತರೆ, ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂತೀನಿ. ನಿಮಗೆ ಈ ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ, ಬೆಲ್ಟ್ ಅಲ್ಲಿ ನಾನು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ ನೋಡಿ, ಅಷ್ಟೇ ಉಳಿದಿದೆ, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಉಳಿದಿದೆ. ಏನಕ್ಕಂದ್ರೆ ನಾನು ಕಟಿಂಗ್ ಅಲ್ಲಿ ಜಾಸ್ತಿ ಬಿಟ್ಕೋಬೇಕು ಯಾವಾಗಲೂ. ಸ್ನೇಹಿತರೆ ನೋಡಿ, ಈ ತರ ನಮಗೆ ರೆಡಿ ಆಯ್ತು ಫ್ರಂಟ್ ಪಾರ್ಟು. ನಾವು ಬೆಲ್ಟ್ ಕೂಡ ರೆಡಿ ಮಾಡ್ಕೊಂಡಿದೀವಿ ನೋಡಿ ಸ್ನೇಹಿತರೆ. ಈ ಕ್ರಾಸ್ ಬೆಲ್ಟ್ ಕೂಡ ನೋಡಿ ಪಟ್ಟಿ ಇದೆಯಲ್ಲ ಸ್ನೇಹಿತರೆ, ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ನೋಡಿ ಕರೆಕ್ಟಾಗಿ ಬರುತ್ತೆ, ಯಾವುದು ಹೆಚ್ಚು ಕಡಿಮೆ ಬರೋದಿಲ್ಲ ಸ್ನೇಹಿತರೆ, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಸೇಪ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿ ಸೇಪ್ ಬರಬೇಕು ಸ್ನೇಹಿತರೆ ಬ್ಲೌಸಿಂದು. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ಇದಕ್ಕೆ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿ ಮಾಡೋಣ. ಸ್ನೇಹಿತರೆ ನೋಡಿ, ನಾನು ಕಟ್ ಮಾಡ್ಕೊಂಡಿದ್ದೀನಿ. ಒಂದನ್ನು ಅಂಚ್ ಪೀಸ್ ತಗೊಂಡಿದ್ದೀನಿ ನೋಡಿ, ಇದು 1.5 ಇಂಚಿನಷ್ಟು ತಗೊಂಡಿದ್ದೀನಿ. ಇದನ್ನು 2 ಇಂಚ್ ತಗೊಂಡಿದ್ದೀನಿ. ಇದನ್ನು ಡಬಲ್ ಫೋಲ್ಡ್ ಮಾಡಿ ಹಾಕ್ತೀನಿ. ಹಾಗೆ ಸ್ನೇಹಿತರೆ ನೋಡಿ, ಇವಾಗ ಇದನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ಮೊದಲಿಗೆ ಬಂದು ಉಕ್ಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು, ಸ್ವಲ್ಪ ದಪ್ಪ ಇದ್ದರೆ ನಮಗೆ ಉಕ್ಸು ನಾವು ಅಟ್ಯಾಚ್ ಮಾಡಿದಾಗ ಸ್ನೇಹಿತರೆ ಹೊರಗಡೆ ನಮ್ಮದು ಸ್ಟಿಚ್ ಬರಲ್ಲ, ಹೆಮ್ಮಿಂಗ್ ಸ್ಟಿಚ್ಚು. ಹಾಗಾಗಿ ನೋಡಿ 2 ಬಟ್ಟೆ ತೊಗೋಬೇಕು ಯಾವಾಗಲೂ ಇದಕ್ಕೆ. ನೋಡಿ ಈ ಥರ ಮೇಲ್ಗಡೆಗೆ ಇಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಫಾಲೋ ಮಾಡಿ, ನಿಮಗೆ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ ಬ್ಲೌಸು. ಸ್ನೇಹಿತರೆ ನೋಡಿ, ಈ ಮಧ್ಯೆ ನೋಡ್ತಿರೋ ಹೇಳ್ತೀನಿ, ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ, ಕಟಿಂಗ್ ವಿಡಿಯೋ ಇದೆ ಸ್ನೇಹಿತರೆ, ದಯವಿಟ್ಟು ನೋಡಿ, ನನ್ನ ಚಾನಲ್ ಇದೆ, ತುಂಬಾ ವಿಡಿಯೋಸ್ ಇದೆ. ಬ್ಲೌಸ್ ಕಟಿಂಗ್ ಮಾತ್ರ ವಿಡಿಯೋಸ್ ಹಾಕ್ತೀನಿ ಇದರಲ್ಲಿ, ಬ್ಲೌಸ್ ಸಂಬಂಧಪಟ್ಟ ಎಲ್ಲ ವಿಡಿಯೋಸು ಇದರಲ್ಲಿ ಹಾಕ್ತೀನಿ ಸ್ನೇಹಿತರೆ. ಇನ್ನೊಂದು ಚಾನಲ್ ಕೂಡ ಇದೆ ನಂದು, ಅದರಲ್ಲಿ ಯೂನಿಫಾರ್ಮ್ ಹಾಗೂ ಶರ್ಟು ಪ್ಯಾಂಟು ಕಟಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಸ್ನೇಹಿತರೆ. ನೋಡಿ ಇದು ಉಕ್ಸ್ ಪಟ್ಟಿಗೆ ನಾನು ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಅಂಚು ಪಟ್ಟಿ ತಗೊಂಡಿದ್ದೀನಿ ಅಂತ ಹೇಳಿದೆ ಸ್ನೇಹಿತರೆ. ಇನ್ನೊಂದು ಉಕ್ಸ್ ಮನಿನ ನಾವು ಹೆಮ್ಮಿಂಗಲ್ಲೇ ಮಾಡ್ಬೋದು, ಇಲ್ಲ ಅಂದ್ರೆ ಈ ತರ ಅಂಚ್ ಪೀಸ್ ತಗೊಂಡು ಮಾಡಿದ್ರೆ ಸ್ನೇಹಿತರೆ ಬಾಳ್ಕಿ ಜಾಸ್ತಿ ಬರುತ್ತೆ ನೋಡಿ. ಅಂಚ್ ಪೀಸ್ ಏನಕ್ಕೆ ತಗೋಬೇಕಂದ್ರೆ ಅದು ಬಾಳ್ಕಿ ಜಾಸ್ತಿ ಬರುತ್ತೆ, ಹಾಗಾಗಿ ಅಂಚ್ ಪೀಸನ್ನು ತಗೋಬೇಕಾಗುತ್ತೆ. ಉಕ್ಸು ಹಾಕಿದ್ರೆ ಕಿತ್ಕೊಳಲ್ಲ ಸ್ನೇಹಿತರೆ, ಇಲ್ಲ ಅಂದರೆ ನೀವು ಹೆಮ್ಮಿಂಗಲ್ಲಿ ಮಾಡಿದರೆ ಬೆಟರ್ ಇರುತ್ತೆ, ಇದಕ್ಕಿಂತ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕಿಂತೂ ಇದು ಸಿಂಪಲ್ ನೋಡಿ, ಸಾದಾ ಬ್ಲೌಸ್ಗೆಲ್ಲ ಈ ರೀತಿ ಮಾಡೋದು ಬೆಟರು ನೋಡಿ. ಈ ಅಂಚ್ ಪೀಸ್ ಇರುತ್ತಲ್ಲ ಸ್ನೇಹಿತರೆ, ಇದು ಭಾಳ ಹಾರ್ಡ್ ಇರೋದ್ರಿಂದ ಉಕ್ಸ್ ಹಾಕಿದ್ರು ಏನಕ್ಕೆ ಕಿತ್ಕೊಳಲ್ಲ ಸ್ನೇಹಿತರೆ ದೌಡು. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ನೋಡಿ, ನಾನು ಸೆಂಟ್ರಿಗೆ ಒಂದು ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಸ್ನೇಹಿತರೆ ಇಲ್ಲಿಗೆ. ಆಮೇಲೆ ನಂತರ ನಾವು ಉಕ್ಸ್ ಮನಿ ಮಾಡೋಣ, ಪೈಪಿಂಗ್ ಮಾಡ್ತೀವಲ್ಲ ನಂತರ ಉಕ್ಸ್ ಮನಿ ಮಾಡ್ಬೇಕಾಗುತ್ತೆ ಇದಕ್ಕೆ. ನಿಮಗೆ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಗೊತ್ತಾಗುತ್ತೆ, ತುಂಬ ಈಸಿ ಮೆಥಡ್, ತುಂಬ ಫಿನಿಶಿಂಗ್ ಆಗಿ ಬರುತ್ತೆ ಬ್ಲೌಸ್ ಈ ಥರ ಸ್ಟಿಚ್ ಮಾಡೋದ್ರಿಂದ. ನೀವು ನೋಡಿ ಸ್ನೇಹಿತರೆ, ನೋಡಿ ಇದು ಉಕ್ಸ್ ಪಟ್ಟಿ. ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ನಾವು ಒಳಗಡೆಯಿಂದ ಸ್ಟಿಚ್ ಬಿಡ್ಬೇಕು ನೋಡಿ. ಸ್ನೇಹಿತರೆ ನೋಡಿ, ನಾವು ಪಟ್ಟಿನ 2 ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಯಾವ ರೀತಿ ಫಿನಿಶಿಂಗ್ ಆಗಿ ಬಂದಿದೆ ಅಂತೇಳಿ. ನಾನು ಯಾವುದೇ ಐರನ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ, ಡೈರೆಕ್ಟಾಗಿ ಹೊಲಿದದ್ದನ್ನೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅನ್ಕೋಬೋದು ಐರನ್ ಮಾಡಿ ತೋರಿಸಿದ್ರೆ ನೀಟಾಗಿ ಬರುತ್ತೆ ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ, ಯಾವುದೇ ಸುಕ್ಕಾಗಲ್ಲ, ಏನಾಗಲ್ಲ ಸ್ನೇಹಿತರೆ. ಇಷ್ಟು ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ ನೋಡಿ. ಎಕ್ಸ್ಟ್ರಾ ಕೂಡ ಬಂದಿಲ್ಲ ಪಟ್ಟಿಲಿ ನೋಡಿ, ಈ ರೀತಿ ಎಕ್ಸ್ಟ್ರಾ ಕೂಡ ಬಂದಿಲ್ಲ ನೋಡಿ ಉಕ್ಸ್ ಪಟ್ಟಿಲಿ, ಅಷ್ಟು ಫಿನಿಶಿಂಗ್ ಬಂದಿದೆ ಈ ರೀತಿ ಸ್ನೇಹಿತರೆ. ನೋಡಿ ಇದಕ್ಕೆ ಇವಾಗ ಬ್ಯಾಕ್ ಸೈಡ್ ರೆಡಿ ಮಾಡ್ಕೊಳ್ಳೋಣ. ಇದು ಸಾದಾ ಬ್ಲೌಸ್, ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ಸ್ನೇಹಿತರೆ ಇದಕ್ಕೆ ಏನು ಡಿಸೈನ್ ಇಲ್ಲ. ಹಾಗಾಗಿ ನೋಡಿ ಬ್ಯಾಕ್ ಸೈಡು ನಾವು ಪಟ್ಟಿಗೆ ಏನು ಮಾರ್ಕ್ ಬಿಟ್ಟಿದ್ದೀವಿ ಅದನ್ನು ಇವಾಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಬಿಟ್ಟಿರ್ತೀರೋ ಅಷ್ಟನ್ನು ಫೋಲ್ಡ್ ಮಾಡ್ಕೊಳ್ರಿ. ಸ್ನೇಹಿತರೆ ನೋಡಿ, ನಾನು ಬ್ಯಾಕ್ ಸೈಡ್ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋಣ ನೋಡಿ ಫ್ರಂಟ್ ಪಾರ್ಟಿಗೆ.
ನೋಡಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತೀನಿ ಈ ರೀತಿ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇಷ್ಟ ಆಗದೆ ಹೋದರೆ ಡಿಸ್ಲೈಕ್ ಮಾಡಿ, ಅದು ನಿಮಗೆ ಆಪ್ಷನ್ಸ್ ಇದೆ. ಅಥವಾ ಏನಾರು ಹೇಳ್ಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ, ಗೊತ್ತಾಗುತ್ತೆ ನಮಗೆ. ನೋಡಿ ನೋಡಿ ಈ ರೀತಿ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿವಿ ಸ್ನೇಹಿತರೆ. ಇದಕ್ಕೆ ಇವಾಗ ಪೈಪಿಂಗ್ ಮಾಡೋಣ ಸ್ನೇಹಿತರೆ. ನೋಡಿ ಪೈಪಿಂಗ್ ಮಾಡೋದು ತುಂಬ ಕಷ್ಟ ಸ್ನೇಹಿತರೆ, ಹೊಸಬ್ರಿಗೆಲ್ಲ ತುಂಬ ಟಫ್ ಆಗುತ್ತೆ. ಇದು ಒಂದು ಬ್ಲೌಸಲ್ಲಿ ತುಂಬ ಟಫೆಸ್ಟ್ ಜಾಬ್ ಇದು. ಪೈಪಿಂಗು ಪರ್ಫೆಕ್ಟಾಗಿ ಯಾರಿಗೂ ಬರಲ್ಲ ಸ್ನೇಹಿತರೆ, ಹೊಸ್ತಾ ಕಲಿಯೋರಿಗೆ. ನಾನು ನಿಮಗೆ ಯಾವ ರೀತಿ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋಕ್ಕಂತ ತಿಳಿಸ್ಕೊಡ್ತೀನಿ ನೋಡಿ ಇದ್ರಾಗ. ಇವಾಗ ಸ್ನೇಹಿತರೆ ನೋಡಿ, ಯಾವಾಗಲೂ ಪೈಪಿಂಗ್ ಮಾಡಬೇಕಾದ್ರೆ ನೀವು ಯಾವುದೇ ಪೈಪಿಂಗ್ ತಗೊಳ್ಳಿ, ಅದನ್ನು ನೋಡಿ ಈ ಥರ ಸ್ಟ್ರೈಟ್ ಬಟ್ಟೆಲಿ ಕಟ್ ಮಾಡ್ಕೊಬಾರ್ದು. ನೋಡಿ ಜಗ್ಗಿದ್ರೆ ಈಚಲ್ಲ, ಈ ಥರ ಸ್ಟ್ರೈಟ್ ಕ್ರಾಸ್ ಬಟ್ಟೆಲಿ ಕಟ್ ಮಾಡ್ಕೋಬೇಕು ಯಾವಾಗಲೂ ಪೈಪಿಂಗ್ ಮಾಡೋಕ್ಕೋಸ್ಕರ. ನೋಡಿ ಈ ಥರ. ಆಮೇಲೆ ಇದರಲ್ಲಿ ಸ್ನೇಹಿತರೆ ಇದನ್ನ 1 ಇಂಚ್ ಮಾತ್ರ ಕಟ್ ಮಾಡ್ಕೋಬೇಕು ನೋಡಿ, ಜಾಸ್ತಿ ಕಟ್ ಮಾಡ್ಕೋಬಾರ್ದು. 1 ಇಂಚಿನಷ್ಟು ಅಗಲ ಮಾತ್ರ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಳ್ರಿ. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಪೈಪಿಂಗ್ ಎಷ್ಟು ಬೇಕಷ್ಟನ್ನ. ನೋಡಿ ಈ ಥರ ಜಿಗ್ಜಾಗ್ ಟೈಪಲ್ಲಿ ಇದನ್ನ ನಾವು ಅಟ್ಯಾಚ್ ಮಾಡ್ಬೇಕು ನೋಡಿ ಯಾವಾಗಲೂ. ನೋಡಿ ಈ ರೀತಿ ಇಟ್ಕೊಂಡು ಸ್ನೇಹಿತರೆ ಅಟ್ಯಾಚ್ ಮಾಡಬಾರ್ದು. ಆ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡಿದ್ರೆ ಪೈಪಿಂಗಲ್ಲಿ ಕೆಟ್ಟೋಗುತ್ತೆ. ನೋಡಿ ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡು ಅಟ್ಯಾಚ್ ಮಾಡ್ಬೇಕು ಇದನ್ನ. ಈ ಟಿಕ್ಸು ಸ್ನೇಹಿತರೆ. ನೋಡಿ ಇದನ್ನ ಇವಾಗ ಪಟ್ಟಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ನೋಡಿ ಒಂದು ಸ್ವಲ್ಪ ಮಡ್ಚ್ಕೋಬೇಕು ನೋಡಿ ಇಷ್ಟು. ಸ್ನೇಹಿತರೆ ನೋಡಿ ನಾನು ಈ ರೀತಿ ಇದನ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ಅಟ್ಯಾಚ್ ಮಾಡ್ಕೋಬೇಕು ಯಾವಾಗಲೂ. ಸ್ನೇಹಿತರೆ ನೋಡಿ ಈ ರೀತಿ ನಾವು ಒಂದೇ ಲೆವೆಲಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಬಂತು ಅಂದರೆ ಸ್ನೇಹಿತರೆ ನಾವು ಸ್ಟಿಚ್ ಮಾಡ್ಕೊಂಡ್ವಿ ಅಂದರೆ ಅವಾಗಲೂ ಕೂಡ ಪೈಪಿಂಗು ಹಾಳಾಗೋಗುತ್ತೆ. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಒಂದೇ ಲೆವೆಲಲ್ಲಿ ಬರಬೇಕು. ಇವಾಗ ಇದನ್ನು ನೋಡಿ ಸ್ನೇಹಿತರೆ, ಪೈಪಿಂಗ್ 100% ಬರ್ಬೇಕಂದ್ರೆ ಇವನ್ನೆಲ್ಲ ಫಾಲೋ ಮಾಡಿದ್ರೆ ಮಾತ್ರ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ನೋಡಿ ಇದನ್ನ ಕೈಯಲ್ಲಿ ಈ ಥರ ಗೀರ್ಕೊಂಬಿಡಿ. ನೀವು ಇಲ್ಲ ಹೊಸ್ದಾಗಾದ್ರೆ ಐರನ್ ಮಾಡ್ಕೊಳೋದೇ ಬೆಟರು. ನೀವು ಪಕ್ಕ ಫಿನಿಶಿಂಗ್ ನಿಮ್ಮ ಬ್ಲೌಸ್ ಎಲ್ಲ ನೀವು ಹೊಲ್ಕೋಬೋದು. ನೋಡಿ ನೀಟಾಗಿ ಹೊಲ್ಕೋಬೇಕಂದ್ರೆ ನೀವು ಐರನ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ ಇವಾಗ ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ, ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಪೈಪಿಂಗ್ ಬರಬೇಕು ಸ್ನೇಹಿತರೆ. ನಮಗೆ ಇವಾಗ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ನೋಡಿ ಈ ರೀತಿ ನಮಗೆ ಪೈಪಿಂಗ್ ಬರಬೇಕು. ಈ ಕೊರಳಲ್ಲಿ ಕೂಡ ತಿರುಗಬಾರ್ದು. ತೋರಿಸ್ತೀನಿ ನಾನು ನಿಮಗೆ ಪೈಪಿಂಗ್ ಮಾಡ್ತಾ ಯಾವ ರೀತಿ ಬರುತ್ತೆ ಅಂತೇಳಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ನೇಹಿತರೆ ಇದನ್ನ ಈ ಮೇಲ್ಗಡೆಗೆ ಹಿಂಗೆ ಜಗ್ಗಿದ್ರೆ ಸಾಕು. ನೋಡಿ ನೀಟಾಗಿ ಬಂದ್ಬಿಡುತ್ತೆ. ನೋಡಿ ಈ ರೀತಿ ಜಗ್ಬೇಕು ಇದನ್ನ. ನೋಡಿ ನೋಡಿ ಸ್ನೇಹಿತರೆ ಈ ರೀತಿ ಪರ್ಫೆಕ್ಟಾಗಿ ಬರಬೇಕು. ಅನಂತರ ಸ್ನೇಹಿತರೆ ಇದು ನೋಡಿ, ಇದು ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ ಚಿಕ್ಕದಾಗಿ, ಇದು ಕೂಡ ಸ್ವಲ್ಪ ಪ್ರಾಬ್ಲಮ್ ಕೊಡುತ್ತೆ. ನೋಡಿ ಸಾದಾ ಬ್ಲೌಸಲ್ಲಾದರೆ, ಪ್ಲೇನ್ ಬ್ಲೌಸಲ್ಲಾದರೆ ಇದನ್ನು ಪರ್ಫೆಕ್ಟಾಗಿ ಮಾಡ್ಬೋದು. ನೋಡಿ ನಾವೇನು ಟರ್ನ್ ಮಾಡ್ತೀವಲ್ಲ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ದಪ್ಪ ಆಗೋದ್ರಿಂದ ಸ್ವಲ್ಪ ಇದಾಗುತ್ತೆ. ನೋಡಿ ಈ ಸಾದಾ ಬ್ಲೌಸ್ ಇರುತ್ತಲ್ಲ, ನೀವು ಯಾವುದೇ ಡಿಸೈನ್ ಇಲ್ಲದೆ ಇರೋ ಬ್ಲೌಸು ಅದನ್ನು ಕೂಡ ನೀವು ಪರ್ಫೆಕ್ಟಾಗಿ ಮಾಡ್ಬೋದು. ನೋಡಿ ಪೈಪಿಂಗ್ ಈ ರೀತಿ ಫಾಲೋ ಮಾಡಿ. ಇದರಲ್ಲಿ ಸ್ವಲ್ಪ ಇದಾಗ್ಬೋದೇನೋ ಚೂರು. ಇದಕ್ಕಿಂತ ಬೆಟರ್ ಸ್ನೇಹಿತರೆ ನೀವು ಥ್ರೆಡ್ ಪೈಪಿಂಗ್ ಮಾಡೋದು. ಅದಂತೂ ತುಂಬ ಸಖತ್ತಾಗಿರುತ್ತೆ ನೋಡಿ, ತುಂಬ ಈಸಿ ಕೂಡ. ಅದು ಸ್ವಲ್ಪ ತಿಳ್ಕೊಂಡ್ರೆ ಸಾಕಾಗುತ್ತೆ. ಥ್ರೆಡ್ ಪೈಪಿಂಗ್ ಒಂದು ವಿಡಿಯೋ ಇದೆ ನೋಡಿ ಸ್ನೇಹಿತರೆ ನನ್ನ ಚಾನಲಲ್ಲಿ. ನೋಡಿ ಇನ್ವಿಸಿಬಲ್ ಯಾವುದೇ ಕಡೆ ಎರಡು ಕಡೆಗೆ ಸ್ಟಿಚ್ ಕಾಣಿಸಲ್ಲ, ಆ ರೀತಿ ನಾನು ಪೈಪಿಂಗ್ ಮಾಡಿ ತೋರಿಸಿದ್ದೀನಿ. ಒಂದು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ, ಅದು ತುಂಬ ಜನ ನೋಡಿದ್ದಾರೆ. ಒಂದು 25,000 ಜನ ನೋಡಿದ್ದಾರೆ ಸ್ನೇಹಿತರೆ. ಆ ವಿಡಿಯೋನೂ ಇದೆ. ಇನ್ವಿಸಿಬಲ್ ಪೈಪಿಂಗು, ಎರಡು ಕಡೆಗೂ ನಿಮಗೆ ಯಾವುದೇ ಸ್ಟಿಚ್ ಕಾಣಲ್ಲ.
ನೋಡಿ ಸ್ನೇಹಿತರೆ, ಈ ಎಂಡಿಗೆ ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನ ಸೇರಿಸ್ಕೊಂಬಿಡಿ. ಸ್ನೇಹಿತರೆ ನೋಡಿ, ಈ ರೀತಿ ಪೈಪಿಂಗು ಬಂದಿದೆ ನಂದು. ನೋಡಿ ಈ ರೀತಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ. ಈ ಕಡೆ ಕೂಡ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದಕ್ಕೆ 5 ಹುಕ್ಸ್ ಮನಿ ಮಾಡ್ತಾ ಇದ್ದೀನಿ ನಾನು. ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಡ್ರಿ, ತೊಂದರೆ ಇಲ್ಲ, ಎಷ್ಟಾದರೂ ಮಾಡ್ಬೋದು. ಅದಕ್ಕೆ ಲಿಮಿಟೇಷನ್ ಇಷ್ಟೇ ಅಂತ ಇಲ್ಲ. 4 ಮಾಡಬಾರ್ದು, 5ಕ್ಕಿಂತ ಜಾಸ್ತಿ ಮಾಡ್ಬೇಕು ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈ ರೀತಿ ಹುಕ್ಸ್ ಮನಿ ಕೂಡ ಈ ರೀತಿ ನೀಟಾಗಿ ಬಂದಿದೆ ನೋಡಿ. ಪೈಪಿಂಗ್ ಕೂಡ ಅಷ್ಟೇ ನೋಡಿ ಸ್ನೇಹಿತರೆ. ಇಲ್ಲಿ ಯಾವುದೇ ಕಾರಣಕ್ಕೂ ತಿರುಗಬಾರ್ದು ನೋಡಿ, ಅಲ್ಲೇ ಪೈಪಿಂಗ್ ಕೆಡೋದು. ಈ ರೌಂಡ್ ಶೇಪಲ್ಲಿ ತಿರುಗಬಾರ್ದು ಸ್ನೇಹಿತರೆ. ನೋಡಿ ಇವಾಗ ಇದಕ್ಕೆ ನಾವು ಸ್ಲೀವನ್ನು ಅಟ್ಯಾಚ್ ಮಾಡೋಣ. ನೋಡಿ ಪೈಪಿಂಗನ್ನು ಮಾಡ್ಕೊಂಡಿದ್ದೀವಿ. ನಿಮ್ಗೆ ಯಾವ ರೀತಿ ಪೈಪಿಂಗ್ ಮಾಡಿದ್ಮೇಲೆ ಯಾವ ರೀತಿ ಆಗುತ್ತೆ ಅಂತ ಬ್ಲೌಸು. ಪಟ್ಟಿ ಕೂಡ ನೋಡಿ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ಪಟ್ಟಿ ಕೂಡ ಈ ರೀತಿ ಮಾಡಿ ಈ ರೀತಿ ಸ್ಟಿಚ್ ಮಾಡಿ ನೀವು ಸ್ನೇಹಿತರೆ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವು ಸ್ಲೀವನ್ನು ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ನೋಡಿ ನಾನು ಪಟ್ಟಿಗೆ ಬಿಟ್ಟಿದ್ದೀನಿ ಎಕ್ಸ್ಟ್ರಾ ಬಟ್ಟೆನ. ನೋಡಿ ಈ ರೀತಿ ಉಲ್ಟಾ ಸೀದಾ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ಹೊರಗಡೆನೆ ಬೇರೆ ಒಳಗಡೆನೆ ಬೇರೆ ಇದೆ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಮೊದಲಿಗೆ ನೋಡಿ ಕರೆಕ್ಟಾಗಿ ಬರುತ್ತಲ್ಲ ಅಂತ ನೋಡ್ಕೊಂಬಿಡಿ. ಸ್ಲೀವನ್ನು ಅಳತೆ ಮಾಡ್ಕೊಂಡು ನೋಡ್ಕೊಳ್ರಿ. ನೋಡಿ ಫ್ರಂಟ್ ಇದು ಬ್ಯಾಕ್ ಸೈಡಿಂದ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಾವು ಬ್ಯಾಕ್ ಸೈಡೇ ತಗೋಬೇಕು ನೋಡಿ. ಬ್ಯಾಕ್ ಸೈಡಿಂದ ಮೆಜರ್ಮೆಂಟ್ ನೋಡ್ಕೊಂಬಿಡಿ ಸ್ನೇಹಿತರೆ. ಒಂದ್ಸರಿ ಸ್ಲೀವ್ಗೂ ಹಾಗೆ ಆರ್ಮೋಲ್ಗೂ ಕರೆಕ್ಟಾಗಿದೆಯಾ ಇಲ್ಲವ ಅಂತೇಳಿ. ಸ್ವಲ್ಪ ಅರ್ಧ ಇಂಚ್ ಹೆಚ್ಚು ಕಡಿಮೆ ಇದ್ರೆ ಅಡ್ಜಸ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸರಿ ಬರ್ತದೆ ಸ್ನೇಹಿತರೆ. ನೋಡಿ ನೀವು ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ನೋಡೇ ಇದ್ದವ್ರು ದಯವಿಟ್ಟು ನೋಡಿ. ನೋಡಿ ಸ್ನೇಹಿತರೆ, ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಬರ್ತಾ ಇದೆ. ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ಅಟ್ಯಾಚ್ ಮಾಡಿ. ಚೆಕ್ ಮಾಡ್ಕೊಂಡು ಜಾಸ್ತಿ ಆಯಿತು ಕಡಿಮೆ ಆಯಿತು ಅಂದರೆ ಏನು ಮಾಡಬೇಕಂದ್ರೆ ತುಂಬ ರೀಸನ್ ಇದೆ ಸ್ನೇಹಿತರೆ. ಅದಕ್ಕೆಲ್ಲ ತುಂಬ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಅದರದ್ದು ಸ್ಲೀವು ಆರ್ಮೋಲು ಹೆಚ್ಚು ಕಮ್ಮಿ ಆದಾಗ ಯಾವ ರೀತಿ ಮಾಡ್ಬೇಕು ಅನ್ನೋ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಬ್ಲೌಸ್ ಕಡಿದೇ ರೀತಿ ಮಾಡ್ಬೋದು. ಸ್ನೇಹಿತರೆ ನೋಡಿ ಪರ್ಫೆಕ್ಟಾಗಿ ನಮಗೆ ಸ್ಲೀವ್ಗೆ ಆರ್ಮೋಲ್ಗೆ ಕರೆಕ್ಟಾಗಿದೆ ಸ್ನೇಹಿತರೆ. ನಾನು ನಿಮಗೆ ಈ ಕಟಿಂಗ್ ವಿಡಿಯೋ ನೋಡಿ ಸ್ನೇಹಿತರೆ ದಯವಿಟ್ಟು ಗೊತ್ತಾಗುತ್ತೆ ನಿಮಗೆ. ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ ಪ್ರಕಾರನೇ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಬೇಕನ್ನೋ ಹಾಕಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಈ ರೀತಿ ನೀವು ಪರ್ಫೆಕ್ಟಾಗಿ ಬಂತು ಅಂದರೆ ಯಾವುದೇ ಶೋಲ್ಡ್ರು ಡೌನಿಂಗು ಅವು ಪ್ರಾಬ್ಲಮ್ ಏನೂ ಬರಲ್ಲ ಸ್ನೇಹಿತರೆ. ಈ ರೀತಿ ಸ್ಟಿಚ್ ಮಾಡಿ ನೀವು ನೋಡಿ. ಇದಕ್ಕೆ ಇನ್ನೊಂದು ಸ್ಟಿಚ್ ಬಿಡ್ತಾ ಇದ್ದೀನಿ ನಾನು. ಸ್ನೇಹಿತರೆ ಹಾಗೆ ನೋಡಿ ನಿಮ್ಮ ಚಾನಲ್, ನಿಮ್ಮ ಫ್ರೆಂಡ್ಸ್ ಯಾರು ಸರ್ಕಲ್ನಾಗ ಯಾರು ಇದ್ದರೆ ಟೈಲರಿಂಗ್ ಕಲಿಯೋರು ಅವರಿಗೆ ನನ್ನ ಚಾನಲನ್ನು ನನ್ನ ವೀಡಿಯೋಸ್ನ ಶೇರ್ ಮಾಡಿ ವಾಟ್ಸಪ್ ಮೂಲಕ. ಅವ್ರಿಗೆ ಹೆಲ್ಪ್ ಆಗುತ್ತೆ, ಹಾಗೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೋಡಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೀನಿ ಇದ್ರ ಕೆಳಗಡೆ ನಂದು. ಅದರಲ್ಲಿ ಸ್ನೇಹಿತರೆ ಪರ್ಸನಲ್ ವಾಟ್ಸಪ್ ಬರಲ್ಲ, ನಿಮಗೆ ಒಂದು ಪೇಜ್ ಇದೆ. ಅದರಲ್ಲಿ ನಾನು ಪ್ರತಿ ಒಂದು ಅಪ್ಡೇಟ್ ಮಾಡಿದ್ದು ನಿಮಗೆ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಪ್ರತಿ ವಿಡಿಯೋಸ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇದ್ದರೆ ಅದರಲ್ಲಿ ನಾನು ನಿಮಗೆ ಪ್ರತಿ ದಿನ ಒಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದರಲ್ಲಿ ನೀವು ಫಾಲೋ ಮಾಡಿ. ನಾನು ವಾಟ್ಸಪ್ಪಲ್ಲಿ ವಾಟ್ಸಪ್ ಪೇಜ್ ಇದೆ ಒಂದು ನಂದು. ಹಾಗೆ ಸ್ನೇಹಿತರೆ ನೋಡಿ ಫೇಸ್ಬುಕ್ಕಲ್ಲಿ ಕೂಡ ಇದೆ. ಫೇಸ್ಬುಕ್ಕಲ್ಲಿ ಕೂಡ ನೀವು ನೋಡ್ಬೋದು ನನ್ನ ಚಾನಲನ್ನು, ಶಿವಾನಂದ್ ಟೈಲರ್ ಅಂತ ಹೇಳಿದೆ. ಅದರಲ್ಲಿ ಕೂಡ ಎಲ್ಲ ಥರದ ವಿಡಿಯೋಸು ಬರುತ್ತೆ. ಫೇಸ್ಬುಕ್ಕಲ್ಲಿ ತುಂಬ ಈಸಿಯಾಗಿ ನೀವು ಹೆಸರು ಹೊಡೆದ್ರೆ ಸಾಕು ಬರುತ್ತೆ, ಶಿವಾನಂದ್ ಟೈಲರ್ ಅಂತೇಳಿ. ಸ್ನೇಹಿತರೆ ನೋಡಿ ನಾನು ಇವಾಗ ಸ್ಲೀವನ್ನು ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಯಾವುದೇ ರಿಂಕಲ್ಸ್ ಬಂದಿಲ್ಲ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಶೋಲ್ಡ್ರಲ್ಲಿ. ನೋಡಿ ಬ್ಯಾಕ್ ಸೈಡ್ ಸ್ನೇಹಿತರೆ ಇದು ನೋಡಿ, ಯಾವುದೇ ನಾವು ಈ ಸೇಪ್ ಕರೆಕ್ಟಾಗಿ ಕಟ್ ಮಾಡಿದ್ರೆ ಈ ರೀತಿ ಪರ್ಫೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ ಇವಾಗ ನಾನು ಸೇರಿಸ್ತಾ ಇದ್ದೀನಿ, ಸೈಡೆಲ್ಲ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ನಾವು ಒಂದು ಡಾಟನ್ನು ಬಿಟ್ಟಿದ್ದೀವಿ ಫ್ರಂಟ್ ಪಾರ್ಟಲ್ಲಿ.
ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ಇವಾಗ ತೋರಿಸ್ತೀನಿ. ನಾನು ಡಾಟ್ ಪಾಯಿಂಟನ್ನು ಹಿಡಿದಿದ್ದಿಲ್ಲ, ನಿಮಗೆ ಒಂದು ಡಾಟನ್ನು ಹಿಡಿದಿದ್ದಿಲ್ಲ, ಯಾಕೆ ಹಿಡಿದಿಲ್ಲ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಇವಾಗ ಎಷ್ಟು ಉಳಿಯುತ್ತೆ ಅಂತ ನೋಡ್ಕೊಂಬಿಡೋಣ. ಇಲ್ಲಿಂದ ಸೀಸ ಮಾಡ್ಕೊತೀನಿ ನಾನು. ನೋಡಿ ಇಷ್ಟು ಜಾಸ್ತಿ ಆಗಿದೆ ಸ್ನೇಹಿತರೆ ಫ್ರಂಟ್ ಪಾರ್ಟಲ್ಲಿ. ಹೌದಾ, ಇಷ್ಟು ಡಾಟನ್ನು ಹಿಡಿದ್ರೆ ನಮಗೆ ಕರೆಕ್ಟ್ ಆಗುತ್ತೆ. ಇವಾಗ ಈ ರೀತಿ ನಾವು ಡಾಟನ್ನು ಹಿಡ್ಕೋಬೇಕು, 4ನೇದು ನಮಗೆ. ಹಾಗಾಗಿ ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ಸ್ನೇಹಿತರೆ. ನೋಡಿ ನಾವು ಇಷ್ಟು ಹೆಚ್ಚಿಗೆ ಆಗಿದೆ, ಅದನ್ನು ನಾನು ಇವಾಗ ಡಾಟನ್ನು ಹಿಡಿತಾ ಇದ್ದೀನಿ. ಹಾಗೆ ಸ್ನೇಹಿತರೆ ಇನ್ನೂ ಒಂದು ಸೈಡ್ ಕೂಡ ಅದೇ ರೀತಿ ಹಿಡಿಯೋಣ. ನೋಡಿ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ನಾವು. ಡಾಟ್ ಪಾಯಿಂಟ್ ಮಾತ್ರ ಪಕ್ಕ ಮಾರ್ಕಿಂಗ್ ಮಾಡ್ಕೋಬೇಕು. ಆನಂತರ ನೋಡಿ ಎಷ್ಟು ಜಾಸ್ತಿ ಇದೆ ಅಷ್ಟನ್ನು ಡಾಟ್ ಹಿಡಿದ್ರೆ ಮುಗೀತು. ಡಾಟ್ ಬರಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ ಸ್ನೇಹಿತರೆ, ಬಿಡ್ಬೋದು, ಏನು ತೊಂದರೆ ಇಲ್ಲ. ಅದು ಡಾಟ್ ಬರಲಿಲ್ಲ ಅಂದರೂ ಕಂಫರ್ಟಬಲ್ ಆಗುತ್ತೆ. ಏನಕ್ಕೆ ಕಂಫರ್ಟಬಲ್ ಆಗುತ್ತೆ ಅಂದರೆ ಸ್ನೇಹಿತರೆ, ಅಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಇದ್ದಾಗೆ ಕೂಡ ಆ ಡಾಟ್ ಬರೋದಿಲ್ಲ. ಒಂದೊಂದು ಬ್ಲೌಸ್ಗೆ ಡಾಟ್ ಇರುತ್ತೆ, ಒಂದೊಂದು ಬ್ಲೌಸ್ಗೆ ಡಾಟ್ ಇರಲ್ಲ ಸ್ನೇಹಿತರೆ. ಅದು ಕಟಿಂಗ್ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸೆಕೆಂಡ್ ಬಸ್ಟ್ ಪಾಯಿಂಟ್ ಅಂತ ಏನು ತಗೊಂತೀವಿ ಸ್ನೇಹಿತರೆ, ಸೆಕೆಂಡ್ ಡಾಟ್ ಪಾಯಿಂಟು, ಅದರಲ್ಲಿ ಒಂದು ಅರ್ಧ ಇಂಚು ಕ್ರಾಸ್ ತಗೊಂಡ್ರೆ ಈ ರೀತಿ ಡಾಟ್ ಬರಲ್ಲ ಸ್ನೇಹಿತರೆ, ಕಡಿಮೆ ಬರುತ್ತೆ. ನೋಡಿ ಡಾಟ್ ಬರ್ಬೋದು, ಬರ್ದೇನೆ ಇರ್ಬೋದು. ನೋಡಿ ನಾನು ಇವಾಗ ಅಳತೆ ಬ್ಲೌಸ್ ಪ್ರಕಾರ ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ. ನೋಡಿ ನಾನು ನಿಮಗೆ ಅಳತೆ ಬ್ಲೌಸಲ್ಲಿ ಕಟ್ ಮಾಡಿ ತೋರಿಸಿದ್ದೆ ಸ್ನೇಹಿತರೆ, ಅದೇ ಅಳತೆ ಬ್ಲೌಸ್ ಇದು. ನೋಡಿ ಇದ್ರ ಪ್ರಕಾರ ಪರ್ಫೆಕ್ಟಾಗಿ ನಾವು ಮೆಜರ್ಮೆಂಟ್ ಮಾಡಿ ಸ್ಟಿಚ್ ಮಾಡೋಣ ಸ್ನೇಹಿತರೆ. ನಾನು ಮೊದಲಿಗೆ ಹೇಳಿದೆ ವಿಡಿಯೋ ಸ್ಟಾರ್ಟಲ್ಲಿ, ಈ ಕಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಶೋಲ್ಡರ್ ಡ್ರಾಪ್ ಏನಕ್ಕಾಗುತ್ತೆ ಅಂತೇಳಿ. ನೋಡಿ ಇವೆಲ್ಲ ಪರ್ಫೆಕ್ಟಾಗಿ ಇದ್ದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಶೋಲ್ಡರ್ ಡ್ರಾಪು ಆಗೋದಿಲ್ಲ. ನೀವು ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ಹಿಡಿಬೇಕಾಗುತ್ತೆ. ಸ್ನೇಹಿತರೆ ನೋಡಿ ಈ ಕಂಕಳಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಲೂಸ್ ಆಗಬಾರ್ದು. ಲೂಸ್ ಆದರೂ ಕೂಡ ಶೋಲ್ಡ್ರು ಡ್ರಾಪ್ ಆಗುತ್ತೆ, ಇದು ನೆನಪಿರಲಿ ನಿಮಗೆ. ಒಂದ್ಸರಿ ಚೆಕ್ ಮಾಡಿ ಕೊಡಿ, ನೀವು ಸ್ಟಿಚ್ ಮಾಡಿದ ನಂತರ ಒಂದ್ಸರಿ ಚೆಕ್ ಮಾಡಿ ವಸ್ತು ಸರಿಯಾಗಿದೆಯಲ್ಲ ಅಂತೇಳಿ. ಸ್ನೇಹಿತರೆ ನೋಡಿ ಈ ರೀತಿ ಆಯಿತು. ಇವಾಗ ಇನ್ನೊಂದು ಸೈಡ್ ಕೂಡ ಇದೇ ರೀತಿ ಹಿಡಿಯೋಣ. ಸ್ನೇಹಿತರೆ ನೋಡಿ ಇದು ಹೆಮ್ಮಿಂಗ್ ಪಟ್ಟಿ, ಹೆಮ್ಮಿಂಗ್ ಮಾಡ್ಲಿಕ್ಕೋಸ್ಕರ. ನೀವು ಇಲ್ಲ ಅಂದರೆ ಇದಕ್ಕೆ ಒಂದು ರಫ್ ಸ್ಟಿಚ್ಚನ್ನು ಬಿಟ್ಕೊಳ್ರಿ, ನಿಮ್ಗೆ ಈಸಿ ಆಗುತ್ತೆ. ನಾನು ಹಾಗೆ ಬಿಟ್ಟಿದ್ದೀನಿ, ಹಾಗೆ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ನಾನು ಸ್ಟಿಚ್ ಮಾಡ್ತಿದ್ದೀನಿ. ಒಂದು ಸ್ಲೀವನ್ನು ಏನು ಅಟ್ಯಾಚ್ ಮಾಡಿದ್ದೀವಿ ಅದ್ರ ಪ್ರಕಾರನೇ ನಾನು ಇವಾಗ ಹಿಡಿತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಾವು ಇವಾಗ ಬ್ಯಾಕ್ ಸೈಡು ನಾವು ಒಂದು ಡಾಟನ್ನು ಹಿಡಿದಿಲ್ಲ. ಇವಾಗ ಮೆಜರ್ಮೆಂಟ್ ನೋಡಿ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದೆಯಲ್ಲ ಅಂತೇಳಿ ಹೆಚ್ಚುವರಿ ಆದರೆ ಆ ಡಾಟನ್ನು ಹಿಡಿಯೋಣ. ಎಷ್ಟು ಹಿಡಿಬೇಕು ಅಂತ ನೋಡೋಣ. ಬಂದೇ ಬರುತ್ತೆ ಸ್ನೇಹಿತರೆ ಡಾಟ್ ಬರದೇ ಇರಲ್ಲ, ಬಟ್ ಎಷ್ಟು ಹಿಡಿಬೇಕು ಅನ್ನೋದನ್ನು ನೋಡೋಣ ಇವಾಗ. ಸ್ನೇಹಿತರೆ ನೋಡಿ ಇವರು ಡಾಟ್ ಎಷ್ಟು ಹಿಡಿದಿದ್ದಾರೆ ನೋಡಿ, ಒಂದು ಅರ್ಧ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಹಿಡಿದಿದ್ದಾರೆ. ಹಾಗಾಗಿ ನೋಡಿ ಅಷ್ಟೇ ಬರುತ್ತೆ, ಇದು ಕೂಡ ಅಷ್ಟೇ ಬರುತ್ತೆ. ನೋಡಿ ಸ್ನೇಹಿತರೆ ಇಷ್ಟು ಜಾಸ್ತಿ ಆಗ್ತಾ ಇದೆ. ಇಷ್ಟು ಅಂದರೆ ನೋಡಿ ಇಷ್ಟೇ ಡಾಟ್ ಬರೋದು ಸ್ನೇಹಿತರೆ. ಕರೆಕ್ಟಾಗಿ ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ಡಾಟ್ ಇಷ್ಟೇ ಬರುತ್ತೆ. ಇವಾಗ ನಾವು ಇಷ್ಟೇ ಹಿಡಿಯೋಣ ಬ್ಯಾಕ್ ಸೈಡ್ ಡಾಟನ್ನು. ನೋಡಿ ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಬಿಡಿ. ಫೋಲ್ಡ್ ಮಾಡ್ಕೊಂಡು ಈ ರೀತಿ ನಾವು ಬ್ಯಾಕ್ ಡಾಟನ್ನು ಹಿಡಿಬೇಕಾಗುತ್ತೆ. ಸ್ನೇಹಿತರೆ ನೋಡಿ ಏನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹೇಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಹೊಸ್ದಾಗಿ ಕಲಿಯೋರು ಎಷ್ಟು ಜನ ಇದ್ದೀರಾ ದಯವಿಟ್ಟು ಹೇಳಿ. ನಾನು ನಿಮಗೆ ಸಪ್ರೇಟ್ ಒಂದು ವಿಡಿಯೋಸ್ ಮಾಡ್ತೀನಿ ಸ್ನೇಹಿತರೆ, ಹೊಸದಾಗಿಂದ. ನೋಡಿ ಬ್ಲೌಸ್ ಕಟ್ಟಿಂಗ್ ಪರ್ಫೆಕ್ಟಾಗಿ ಸ್ಟಾರ್ಟಿಂಗಿಂದ ಮಾಡ್ತೀನಿ ನಾನು ನಿಮಗೆ. A to Z ಮಾಡ್ಬೇಕಂತ ಮಾಡಿದ್ದೀನಿ ಟೈಲರಿಂಗ್ ಕ್ಲಾಸನ್ನು. ಹಾಗಾಗಿ ನೋಡಿ ಸ್ನೇಹಿತರೆ ನೋಡಿ ಯಾವುದೇ ಫ್ರೀ ಇದು, ನಾನು ಯಾವುದೇ ದುಡ್ಡು ತಗೊಳಲ್ಲ, ಏನಿಲ್ಲ. ನೋಡಿ ಸ್ನೇಹಿತರೆ ನಾವು ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ ಬ್ಲೌಸು. ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ಇವಾಗ ನೋಡಿ ಈ ರೀತಿ ನೀವು ಸ್ಟಿಚ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಇದೆ ಸ್ನೇಹಿತರೆ, ದಯವಿಟ್ಟು ನೋಡದೇ ಇರೋರು ನೋಡಿ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟ್ ಕೂಡ ಎಷ್ಟು ನೀಟಾಗಿ ಬಂದಿದೆ. ಹಾಗೆ ನೋಡಿ ಬ್ಯಾಕ್ ಸೈಡ್ ಕೂಡ ಎಷ್ಟು ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ನಾನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.